ರಾಜ್ಯಸಭಾ ಚುನಾವಣೆ ಒಡಿಶಾ ಕಾಂಗ್ರೆಸ್ನ ಶಾಸಕರಿಗೆ ಆಪರೇಷನ್ ಭೀತಿ ಎದುರಾಗಿದೆ. ಆಪರೇಷನ್ ಕಮಲ ತಡೆಯೋದಕ್ಕೆ ಡಿಕೆ ಶಿವಕುಮಾರ್ ಮೊರೆ ಹೋಗಿದೆ ಒಡಿಶಾ ಕಾಂಗ್ರೆಸ್. ಒಡಿಶಾದ 12 ಕಾಂಗ್ರೆಸ್ನ ಶಾಸಕರು ಬೆಂಗಳೂರಿನ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದೆ. ಒಡಿಶಾ ಶಾಸಕರಿಗಾಗಿ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ 15 ರೂಮ್ ಬುಕ್ ಆಗಿದೆ. ಮಾಗಡಿ ಕಾಂಗ್ರೆಸ್ ಮುಖಂಡ ಬ್ಯಾಟಪ್ಪ ಅನ್ನೋರ ಹೆಸರಲ್ಲಿ ರೂಮ್ಗಳು ಬುಕ್ ಆಗಿದೆ. ಶಾಸಕರ ಜೊತೆ ಬೆಂಗಳೂರಿಗೆ ಬಂದಿದ್ದಾರೆ ಒಡಿಶಾ ಕಾಂಗ್ರೆಸ್ನ ಅಧ್ಯಕ್ಷ ಭಕ್ತ ಚರಣ್ ದಾಸ್. ಮಾರ್ಚ್ 16ಕ್ಕೆ ರಾಜ್ಯಸಭಾ ಚುನಾವಣೆ ಇದೆ. ಅಲ್ಲಿವರೆಗೂ ಕೂಡ ಶಾಸಕರು ಕರ್ನಾಟಕದಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಒಡಿಶಾದಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ಮಾರ್ಚ್ 16ರಂದು ನಡೆಯುವಂತ ಚುನಾವಣೆ. ಬಿಜೆಪಿಯಿಂದ 2 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ. ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ 8 ಶಾಸಕರ ಅವಶ್ಯಕತೆ ಇದೆ. ಒಡಿಶಾ ಕಾಂಗ್ರೆಸ್ನ ಶಾಸಕರು ಬೆಂಗಳೂರಿನ ರೆಸಾರ್ಟ್ನಲ್ಲಿರೋ ವಿಚಾರ, ನಾನು ಅವರನ್ನ ಕರೆಸಿಲ್ಲ, ಅವರೇ ಬಂದಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆ ಬಂದಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ಒಡಿಶಾದ ಅಧ್ಯಕ್ಷರು ಫೋನ್ ಮಾಡಿದ್ರು, ಅವರನ್ನ ಭೇಟಿಯಾಗ್ತೀನಿ, ಪಕ್ಷ ನಿಮಗೆ ಟಾಸ್ಕ್ ಕೊಟ್ಟಿದೆಯಾ ಅಂತ ಡಿಕೆ ಶಿವಕುಮಾರ್ಗೆ ಪತ್ರಕರ್ತರು ಪ್ರಶ್ನೆ ಮಾಡೋದು. ಪಕ್ಷ ಏನ್ ಹೇಳುತ್ತೆ ಅದನ್ನ ಮಾಡ್ಬೇಕಲ್ವಾ ಅಂತ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ನಾನೇನು ಕರೆಸಿಲ್ಲ ರೀ, ಅವ್ರು ಬೆಂಗಳೂರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಇನ್ನ ನನಗೆ ಗೊತ್ತಿಲ್ಲ. ಬಂದಿದ್ದಾರೆ ಅಂತ ಈಗ ಅವ್ರ ನಮ್ಮ ಅಧ್ಯಕ್ಷರು PCC ಪ್ರೆಸಿಡೆಂಟ್ ಫೋನ್ ಮಾಡಿದ್ರು. ನಾನು PCC ಪ್ರೆಸಿಡೆಂಟ್ ಪಕ್ಷದ ಏನೋ ಇರಬೇಕು ಅಂತ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅವರೆಲ್ಲ ಬಂದಿದ್ದಾರೆ. ಮೈಸೂರು ನೋಡಬೇಕು ಅಂತ ಅವ್ರಿಗೆ ಆಸೆ ಇದೆ. ಮಾಮೂಲಿ, ಯಾಕಂದ್ರೆ ಗುಜರಾತಿಂದ ಆದ ನಂತರದಲ್ಲಿ ಏನೇ ಆದ್ರೂ ಬೆಂಗಳೂರಿಗೆಲ್ಲ ಬರ್ತಾರೆ ಅಂದ್ರೆ ಡಿಕೆ ಶಿವಕುಮಾರ್ ಗೊತ್ತಿರುತ್ತೆ ಅಂತ. ಇಲ್ಲ, ಬರ್ತೀನಿ ಅಂತ ನಂಗೆ ತಿಳಿಸಿದ್ದಾರೆ. ಬನ್ನಿ ಅಂತ ಹೇಳಿದ್ದೀನಿ. ಇದು ಸ್ವಲ್ಪ ಎಲ್ಲ ಆರಾಮಾಗಿರೋ ಜಾಗ ಬೇಕು ಅಂತ ಅಂದ್ರು, ಅದಕ್ಕೆ ಅಲ್ಲಿ ಹೇಳಿದೀವಿ ನಾವು. ರಾಜ್ಯಸಭೆ ಕ್ರಾಸ್ ವೋಟಿಂಗ್ ಆಗದೇ ಇರಲಿ ಅಂತ ನಿಮಗೆ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ನೀವೇ ನೋಡ್ಕೊಳ್ತಾ ಇದ್ದೀರಾ ಅನ್ನೋ ತರ ಸರ್. ನೋಡಪ್ಪ, ಪಾರ್ಟಿ ಏನ್ ಹೇಳಿದ್ರು ಅದನ್ನ ಮಾಡ್ಬೇಕಲ್ಲ. ಈಗೆಲ್ಲ ಎಲ್ಲ ದೇಶ ಎಲ್ಲ ರಾಜ್ಯದಲ್ಲೂ ಇದೆಲ್ಲ ನಡೀತಾ ಇರೋದೆ, ಹೊಸೇನಲ್ಲ. ಸೊ ಬಂದಿದ್ದಾರಂತೆ, ನಾನು ಭೇಟಿ ಮಾಡ್ತೀನಿ. ನಮ್ ಟೈಮ್ ಕೇಳಿದ್ರು, ಇಲ್ಲಿಗೆ ಬರಕ್ ಹೋಗ್ಬಿಡಿ, ಅಸೆಂಬ್ಲಿ ಇದೆ ಅಂತ ಹೇಳಿದೆ. ಅಸೆಂಬ್ಲಿ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದೆ. ನಾನೇನು ಕರ್ಸಿಲ್ಲ ರೀ ಅವ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.